ರಾಮ ಎಲ್ಲರಿಗೂ ನ್ಯಾಯ ಕೊಟ್ಟು ಧರ್ಮದ ಪರ ಪ್ರಚಾರ ಮಾಡಿದ್ದ, ಧರ್ಮದ ಪರವಾಗಿ ನಿಂತಿದ್ದ. ಆದರೆ ನಿಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಎಲ್ರಿಗೂ ನ್ಯಾಯ ಕೊಟ್ಟಿದ್ದಾರಾ ಅಂತ ಮಾಜಿ ಸಚಿವ ಆಂಜನೇಯ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ಕಿಡಿಕಾರಿದ್ದಾರೆ. ಒಬ್ಬರಿಗೆ ಅನ್ಯಾಯ ಮಾಡುವವರು ರಾಮನಿಗೆ ಸಮ ಆಗೋದಕ್ಕೆ ಸಾಧ್ಯ ಆಗತ್ತಾ? ರಾಮನ ಹೆಸರು ಇಟ್ಕೊಂಡಿದ್ದಕ್ಕೆ ರಾಮನ ಗುಣ ಇದೆ ಅಂತ ಹೇಳೋದಕ್ಕಾಗತ್ತೆ? ಯಾಕಂದ್ರೆ ಆಂಜನೇಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತಂದ್ರೆ, ರಾಮನ್ ಬಗ್ಗೆ ಮಾತನಾಡ್ತಿರಲ್ಲ ನೀವು, ಸಿದ್ದರಾಮಯ್ಯನವರ ಹೆಸರಿನಲ್ಲೇನೆ ರಾಮ ಇದ್ದಾನೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಆಂಜನೇಯ ಅವರು ಕೊಟ್ಟಿರ್ತಾರೆ. ಈ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಿಟಿ ರವಿ. ಆ ರಾಮ ಎಲ್ಲರಿಗೂ ನ್ಯಾಯ ಕೊಟ್ಟು ಧರ್ಮದ ಪರ ಕೆಲಸ ಮಾಡಿದ್ದ, ಆದ್ರೆ ನಿಮ್ಮ ಸಿದ್ದರಾಮಯ್ಯ ಎಲ್ರಿಗೂ ನ್ಯಾಯ ಕೊಟ್ಟಿದ್ದಾರಾ? ಒಬ್ಬರಿಗೆ ಅನ್ಯಾಯ ಮಾಡುವವರು ರಾಮ ಆಗೋದಕ್ಕೆ ಸಾಧ್ಯನಾ? ರಾಮನ ಹೆಸರಿಟ್ಕೊಂಡಿದ್ದಕ್ಕೆ ರಾಮನ ಗುಣ ಇದೆ ಇವರಿಗೆ ಅಂತ ಹೇಳೋದಕ್ಕಾಗತ್ತಾ? ವೋಟ್ ಬ್ಯಾಂಕ್ಗಾಗಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಇಟ್ರು. ಒಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗೋದಕ್ಕೆ ಸಾಧ್ಯನಾ? ಅಯೋಧ್ಯೆ ಹೋರಾಟ ಪಾಲ್ಗೊಂಡ್ರು ಅಂತ 31 ವರ್ಷದ ನಂತರ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ. ನಿಮ್ಮ ಹೆಸರು ಆಂಜನೇಯ, ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ರಿಗೂ ನ್ಯಾಯ ಕೊಟ್ಟ, ಎಲ್ರ ಮೇಲೂ ವಿಶ್ವಾಸ ಇಟ್ಟ, ಎಲ್ರನ್ನೂ ಪ್ರೀತಿ ತೋರಿಸ್ದ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ಮ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ, ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು. ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ಟರು. ಅಂದ್ರೆ ಒಬ್ಬರಿಗೆ ನ್ಯಾಯ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಹೇಳಿ? ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಕಾರಣಕ್ಕೆ 31 ವರ್ಷದ ನಂತರ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋರು ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ ಗುಣ ಬಂದಿದೆ ಅಂತ ಭಾವಿಸಕ್ಕಾಗತ್ತಾ? ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ, ಆದ್ರೆ ಆಂಜನೇಯನ ಗುಣ ಇದೆಯಾ? ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ, ರಾಮನ ಗುಣ ಇದೆಯಾ? ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ. ಹೆಸರಿನಲ್ಲಿ ಹೆಸರಿಟ್ಕೊಂಡ ತಕ್ಷಣನೇ ಗುಣ ಇದೆ ಅಂತ ಭಾವಿಸ್ಬೇಕಾಗಿಲ್ಲ. ನಿಮ್ಮ ಹೆಸರು ಆಂಜನೇಯ, ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ರಿಗೂ ನ್ಯಾಯ ಕೊಟ್ಟ, ಎಲ್ರ ಮೇಲೂ ವಿಶ್ವಾಸ ಇಟ್ಟ, ಎಲ್ರನ್ನೂ ಪ್ರೀತಿ ತೋರಿಸ್ದ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ಮ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ, ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು. ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ಟರು. ಅಂದ್ರೆ ಒಬ್ಬರಿಗೆ ನ್ಯಾಯ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಹೇಳಿ? ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.